ಯಾರ ಪ್ರೀತಿಯಲ್ಲೂ ಕೂಡ ಪರಿಪೂರ್ಣತೆ ಇಲ್ಲ. ಈ ಪ್ರಪಂಚದಲ್ಲಿ ತಾಯಿ ಪ್ರೀತಿ, ತಂದೆ ಪ್ರೀತಿ, ಸ್ನೇಹಿತರ ಪ್ರೀತಿ, ಎಲ್ಲ ಪ್ರೀತಿಗಳನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಈ ಪ್ರೀತಿಗಳಲ್ಲಿ ವ್ಯತ್ಯಾಸಗಳಿದೆ, ಬದಲಾವಣೆಗಳಿದೆ. ಆದರೆ ನಿನ್ನನ್ನು ಕರೆದಾತನು, ನಿನ್ನನ್ನು ನಿನ್ನನ್ನು ಯಾವಾಗಲೂ 100ಕ್ಕೆ 100ರಷ್ಟು ಪ್ರೀತಿಸುವ ದೇವರಾಗಿದ್ದಾರೆ. ಅದು ಹೇಗೆ ಹೇಳಕ್ಕಾಗುತ್ತೆ ಅಂದರೆ ಇಲ್ಲಿ ನೀವು ಬಂದು ಕೂತ್ಕೊಂಡಿದ್ದೀರಲ್ವಾ, ಜೀವಂತವಾಗಿ ಇದೇ ಸಾಕ್ಷಿ. ದೇವರು ನನ್ನನ್ನು 100ಕ್ಕೆ 100 ಪ್ರೀತಿಸ್ತಾರೆ ಅನ್ನೋದಕ್ಕೆ ಇವತ್ತು ಜೀವಂತವಾಗಿ ಬಂದು ಕೂತ್ಕೊಂಡಿದ್ದೀವಲ್ಲ. ನಿನ್ನೆ ಒಂದು ಮಾಡಿಲ್ಲ ಅನ್ನೋರು ಯಾರಾದರೂ ಕೈ ಮೇಲೆ ಮಾಡಿ ಒಬ್ಬರಿದ್ರೆ ಇದೀರಾ? ಯಾರಾದರೂ? ಪಾಪದ ಸಂಬಳ ಏನು? ಹಾಗಾದರೆ ಸಾಯ್ಬೇಕಾಗಿತ್ತಾ? ಆದರೆ ಉಳಿದಿದ್ದೀವ? ಮಾತ್ರವೇ ಕಾರಣ ಪ್ರಿಯರೇ. ಪ್ರತಿ ಕ್ಷಣ ದೇವರು ನಮ್ಮನ್ನು ಪ್ರೀತಿಸುವುದು ಶಾಶ್ವತವಾದ ಪ್ರೀತಿಯಿಂದ. ಈ ಪ್ರೀತಿಯ ತಂದೆ ಪ್ರೀತಿ ಅನುಭವ ಪಡ್ಕೊಂಡಿದ್ದೀರಾ, ತಾಯಿ ಪ್ರೀತಿ ಅನುಭವ ಪಡ್ಕೊಂಡಿದ್ದೀರಾ, ಈ ಲೋಕದ ಪ್ರೀತಿ ಅನುಭವ ಪಡ್ಕೊಂಡಿದ್ದೀರಾ. ಆದರೆ ಮನುಷ್ಯನಿಗೆ ನಿಜವಾಗಲೂ ಆಗಬೇಕಾದ ಅನುಭವ ದೈವ ಪ್ರೀತಿಯ ಅನುಭವ. ಯಾವಾಗ ನಿಜವಾಗಲೂ ದೇವರ ಪ್ರೀತಿಯ ಅನುಭವ ನಮ್ಮ ಹೃದಯಗಳಲ್ಲಿ ನಮಗೆ ಸಿಗ್ತದೆಯೋ, ಆಗ ನೀವು ಬದಲಾವಣೆ ಆಗಲಿಕ್ಕೆ ಪ್ರಯತ್ನ ಪಡೋದೇನು ಬೇಕಾಗಿಲ್ಲ. ನಿಮ್ಮನ್ನು ಆ ಪ್ರೀತಿನೇ ಬದಲಾಯಿಸ್ತದೆ. ಹಾಲೆಲೂಯಾ, ಹಾಲೆಲೂಯಾ. ನೀವು ಬದಲಾವಣೆ ಆಗುವ ಪ್ರಯತ್ನ ಬೇಡ. ನಿಮ್ಮೊಳಗಡೆ ಬಂದ ಪ್ರೀತಿನೇ ನಿಮ್ಮನ್ನ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಕ್ರಿಸ್ತನ ಪ್ರೀತಿಯನ್ನ ನಿಮ್ಮ ಹೃದಯಗಳಲ್ಲಿ ನೀವು ಸ್ವೀಕಾರ ಮಾಡಿದಾಗ, ತಂದೆ ದೇವರ ಪ್ರೀತಿಯನ್ನ ಕ್ರಿಸ್ತನ ಮುಖಾಂತರವಾಗಿ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ದೇವರು ನಮಗೆ ತುಂಬಿಸಿದ್ದಾರೆ ಅಥವಾ ಕೊಟ್ಟಿದ್ದಾರೆ. ಈ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಕೆಲವರು ಪಡ್ಕೊಂಡು ಅನುಭವಿಸ್ತಾ ಇದ್ದೀರಾ, ಯಾವ ಮೆಜರಲ್ಲಿ ಅನುಭವಿಸ್ತಾ ಇದ್ದೀರಾ ಗೊತ್ತಿಲ್ಲ. ಆದರೆ ದೇವರ ಇಷ್ಟ ಪರಿಪೂರ್ಣವಾಗಿ ಕ್ರಿಸ್ತನ ಮುಖಾಂತರವಾಗಿ ತಂದೆ ದೇವರು ಕೊಟ್ಟಂತಹ ಪ್ರೀತಿ ನೆಲೆಗೊಂಡು ಜೀವಿಸಬೇಕು. ಆ ಪ್ರೀತಿ ನಮ್ಮ ಹೃದಯದಲ್ಲಿ ಅನುಭವಕ್ಕೆ ಬಂದಾಗ ಮಾತ್ರವೇ ಪ್ರಿಯ ಸಹೋದರ ಸಹೋದರಿ, ನಾವು ಕ್ರಿಸ್ತನಿಗಾಗಿ ಅಥವಾ ಯೇಸುವಿನ ಮಕ್ಕಳಾಗಿ, ತಂದೆ ದೇವರ ಮಕ್ಕಳಾಗಿ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಈ ಲೋಕದಲ್ಲಿ ಎಷ್ಟೋ ಮಂದಿ ಬದುಕ್ತಾ ಇದ್ದಾರೆ ಪ್ರಾಣಿಗಳ ಹಾಗೆ. ನಾವು ಕೂಡ ಅದೇ ರೀತಿ ಬದುಕಿ ಒಂದು ದಿವಸ ಸತ್ತೋಗ್ತೇವೆ. ಆ ರೀತಿ ಬದುಕನ್ನು ಬದುಕಲಿಕ್ಕೆ ಅಲ್ಲ ದೇವರು ನನ್ನನ್ನು ನಿಮ್ಮನ್ನು ನಮ್ಮನ್ನು ಕರೆದಿರೋದು ಆತನಂತೆ, ಆತನ ಮಕ್ಕಳಾಗಿ ಜೀವಿಸುವುದಕ್ಕಾಗಿ. ಇದಕ್ಕೆ ನಾವು ಮಾಡಬೇಕಾದ ಕೆಲಸ ಏನು? ಈ ಪ್ರೀತಿಯನ್ನ ನಮ್ಮ ಹೃದಯದಲ್ಲಿ ನಾವು ಸ್ವೀಕಾರ ಮಾಡಬೇಕು. ಮೊದಲನೇದಾಗಿ ಇದಕ್ಕೆ ನಾವು ಮಾಡಬೇಕಾದ ಕೆಲಸ, ನಮ್ಮ ಹೃದಯವನ್ನು ತೆರೆದು ಕೊಡಬೇಕು. ಅದಕ್ಕೇನೆ ಪ್ರಕಟಣಾ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ನಾವು ಓದ್ತೇವೆ. ಓದ್ತೀರಾ? ಪ್ರಕಟಣ, ಈಗೋ ನಿನ್ನ ಹೃದಯದ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದು. ನೋಡಿ, ದಯವಿಟ್ಟು ಕೇಳಿಸ್ಕೊಳ್ಳಿ, ಬರೆದಿಟ್ಕೊಳ್ಳಿ. ವಾಕ್ಯಗಳನ್ನ ಕೇಳಿಸ್ಕೊಳ್ಳುವಾಗ ಈ ಮಾತುಗಳು ನಿಮ್ಮ ಕಿವಿಯಲ್ಲಿ ಆಲಿಸುವಾಗ ನಿಮಗೆ ಗೊತ್ತಾಗಬೇಕು, ಇದು ಯೇಸು, ನನ್ನ ಯೇಸು ನನ್ನ ಜೊತೆಗೆ ಮಾತಾಡ್ತಾ ಇದ್ದಾರೆ. ನನ್ನ ಹೃದಯವನ್ನು ನಾನು ತೆಕ್ಕೊಡ್ಬೇಕು, ನನ್ನ ಮನಸ್ಸನ್ನು ನಾನು ತೆಕ್ಕೊಡ್ಬೇಕು. ಅಂದ್ರೆ ಇದು ನಿಜ, ಈ ಮಾತುಗಳು ಮನುಷ್ಯನ ಮಾತುಗಳಲ್ಲ, ಇದು ಸತ್ಯ ಅಂತೇಳಿ ನೀವು ಮನವರಿಕೆ ಮಾಡ್ಕೋಬೇಕು. ನಿಮ್ಮ ಒಳಗಡೆ ಕ್ರಿಯೆ ಮಾಡಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಇಲ್ಲ. ಸೊ ಆದ್ರಿಂದಲೇ ದಯವಿಟ್ಟು ರೀತಿಯಲ್ಲಿ ದೇವರಲ್ಲಿ, ಪವಿತ್ರಾತ್ಮರಲ್ಲಿ ಪ್ರಾರ್ಥನೆ ಮಾಡ್ತಾ ಕೇಳ್ಕೊಳ್ಳಿ. ಪವಿತ್ರಾತ್ಮರೇ, ಈ ಮಾತುಗಳು ನನಗೆ ಅರ್ಥ ಆಗಬೇಕು, ನನ್ನ ಅನುಭವಕ್ಕೆ ಬರಬೇಕು, ಮಾತುಗಳಲ್ಲಿರುವ ಕ್ರಿಸ್ತನ ಪ್ರೀತಿ ನನ್ನ ಒಳಗಡೆ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತೇಳಿ ನೀವು ಪ್ರಾರ್ಥನೆಯೊಂದಿಗೆ ಖಂಡಿತವಾಗಲು ದೇವರ ವಾಕ್ಯ ದೇವರ ವಾಕ್ಯದಲ್ಲಿರತಕ್ಕಂಥ ಪ್ರೀತಿ ನಿಮ್ಮ ಹೃದಯಗಳಲ್ಲಿ ಖಂಡಿತವಾಗಲೂ ಅನುಭವಕ್ಕೆ ಪವಿತ್ರಾತ್ಮರು ತಂದು ಕೊಡ್ತಾರೆ. ಹೌದು, ಯಾರಾದರೂ ನನ್ನ ಸ್ವರವನ್ನು ಬಾಗಿಲನ್ನು ತೆರೆದರೆ ನಾನು ಮನೆಯ
ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಒಬ್ಬ ಮನುಷ್ಯ ದೇವರ ಮಾತನ್ನ ವಿಶ್ವಾಸ ಮಾಡಿದಾಗ ಅಥವಾ ದೇವರ ಪ್ರೀತಿಯಲ್ಲಿ ವಿಶ್ವಾಸ ಇಟ್ಟಾಗ ಅದರ ಅರ್ಥ ಅವನ ಹೃದಯ ತೆರೆ. ದೇವರ ಮಾತನ್ನ ಯಾರು ವಿಶ್ವಾಸ ಇಡ್ತಾರೋ ಅವರು ಹೃದಯವನ್ನು ತೆರೆದುಕೊಡ್ತಾರೆ. ಯಾವಾಗ ಹೃದಯ ತೆರೆಯಲ್ಪಡ್ತದೋ ದೇವರು ಹೇಳ್ತಿದ್ದಾರೆ, ನಾನು ಅವನೊಳಗಡೆ ಬಂದು ವಾಸ ಮಾಡ್ತೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾವಾಗ ಯೇಸು ನಮ್ಮ ಒಳಗಡೆ ಬಂದು ವಾಸ ಮಾಡ್ತಾರೋ, ವಾಸ ಮಾಡುವಾಗ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ಅವನೊಂದಿಗೆ ಊಟ ಮಾಡ್ತೇನೆ, ನನ್ನೊಂದಿಗೆ ಊಟ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಈಗ ನಮ್ಮ ಹತ್ರ ಇರೋದು ನಿಮ್ಮೆಲ್ಲರಿಗೂ ಗೊತ್ತು. ಏನಿದೆ ನಮ್ಮ ಹತ್ರ? ನಮ್ಮ ಹತ್ರ ಏನಿದೆ? ಅಯ್ಯೋ ದೇವರೇ, ಯಾರದು? ಜೋರಾಗಿ ಹೇಳಿ. ಪಾಪ. ಓಕೆ, ನಮ್ಮ ಹತ್ರ ಒಳ್ಳೇದ ಎಲ್ಲ ಬೇಡವಾದದ್ದೇ. ಸೊ ಅದ್ರ ದೇವರ ವಾಕ್ಯ ಇಲ್ಲಿ ಹೇಳ್ತಾ ಇದೆ, ನಾನು ಅವನ ಜೊತೆ ಊಟ ಮಾಡ್ತೇನೆ, ಅವನು ಕೂಡ ನನ್ನ ಜೊತೆ ಊಟ ಮಾಡ್ತಾನೆ. ಪ್ರಿಯ ಸಹೋದರ ಸಹೋದರಿ, ನಮ್ಮ ಹತ್ರ ಇರುವಂತ ಬೇಡವಾದ ಎಲ್ಲವನ್ನ ಅವರು ಊಟ ಮಾಡ್ತಾರೆ, ಅವರು ತಗೊಳ್ತಾರೆ. ಇನ್ನು ಯೇಸು ಹತ್ರ ಆ ಪ್ರೀತಿಯನ್ನ ಆಳವಾಗಿ ಸುರಿಸ್ತಾರಂತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ದೇವರ ನಮ್ಮ ಒಳಗಡೆ ಬಂದಾಗ ನಮ್ಮ ಒಳಗಡೆ ಆ ಪರಲೋಕ ತುಂಬಲ್ಪಡ್ತದೆ. ಯಾವಾಗ ಪರಲೋಕದ ಪ್ರೀತಿ ನಮ್ಮಲ್ಲಿ ತುಂಬಲ್ಪಡ್ತದೋ ಆ ಪ್ರೀತಿ ನಮ್ಮನ್ನ ನಡೆಸ್ತದೆ. ಮಾತ್ರವಲ್ಲ, ಅದರಲ್ಲಿ ನಾವು ಸಂತೃಪ್ತರಾಗಿರ್ತೀವಿ. ಹಲ್ಲೆಲೂಯಾ. ನಮಗೆ ಬೇರೆ ಕೊರತೆ ಇರೋದಿಲ್ಲ. ಯಾವಾಗ ಕ್ರಿಸ್ತ ಯೇಸುವಿನ ಪ್ರೀತಿ ನಮ್ಮ ಒಳಗಡೆ ನಾವು ಸ್ವೀಕಾರ ಮಾಡ್ತೇವೆಯೋ ಆಗ ನಮಗೆ ಈ ಬೇರೆ ಯಾವುದೇ ಲೋಕದ ಪ್ರೀತಿಯ ಅವಶ್ಯಕತೆ ಬೇಕಾಗಿರೋದಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಒಬ್ಬ ಮನುಷ್ಯನ ಹತ್ರ ಒಂದು ಒಳ್ಳೆ ಬಂಗಾರ ಇದೆ, ಆ ಬಂಗಾರ ಇಟ್ಕೊಂಡು ಅವನು ಕಬ್ಬಿಣ ಪರದಾಡೋದಿಲ್ಲ. ಒಂದು ಬಂಗಾರ ಅಮೂಲ್ಯವಾದದ್ದು, ಅದು ಅವನ ಬಳಿ ಇರುವಾಗ ಅವನು ಕಬ್ಬಿಣಕ್ಕೆ ತಾಮ್ರಕ್ಕೆ ಅವನು ಪ್ರಯಾಸ ಪಡೋದಿಲ್ಲ, ಅವನು ಓಡಾಡೋದಿಲ್ಲ. ಯಾಕಂದ್ರೆ ಅದಕ್ಕಿಂತಲೂ ಮಿಗಿಲಾದದ್ದು ಯಾರ ಹತ್ರ ಇದೆ? ಅವನ ಬಳಿ ಇದೆ. ಅದೇ ಯೇಸು ಕ್ರಿಸ್ತರ ಪ್ರೀತಿ ನಮ್ಮ ಹೃದಯದಲ್ಲಿ ನಾವು ಸ್ವೀಕಾರ ಮಾಡಿದ ಸಹೋದರ ಸಹೋದರಿ, ಈ ಲೋಕದ ಪ್ರೀತಿಗೆ ನಾವು ಹೋಗೋದಿಲ್ಲ, ಬಯಸೋದು ಇಲ್ಲ. ಯಾಕಂದ್ರೆ ಈ ಕ್ರಿಸ್ತನ ಪ್ರೀತಿ ಸಮಾಧಾನವನ್ನ, ನೆಮ್ಮದಿಯನ್ನ ಕೊಡುವ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ಕ್ರಿಸ್ತನ ಪ್ರೀತಿ ನಮ್ಮ ಒಳಗಡೆ ಅನುಭವಕ್ಕೆ ಬರಬೇಕಾದ್ರೆ, ಪ್ರಿಯ ಸಹೋದರ ಸಹೋದರಿ, ಆ ಕ್ರಿಸ್ತನು ನನಗಾಗಿ, ಯೇಸು ಸ್ವಾಮಿ ನನಗಾಗಿ ಏನು ಮಾಡಿದ್ದಾರೆ, ಏನು ಪ್ರೀತಿಸಿದ್ದಾರೆ, ಈ ಪ್ರೀತಿಯ ನನಗೆ ಆದಾಗ ಮಾತ್ರವೇ ನಾನು ಅವರನ್ನು ಪ್ರೀತಿಸ್ಲಿಕ್ಕಾಗೋದು. ಇಲ್ಲಾಂದ್ರೆ ಪ್ರೀತಿ ಮಾಡ್ಲಿಕ್ಕಾಗಲ್ಲ, ಅದನ್ನು ಅನುಭವಿಸ್ಲಿಕ್ಕೂ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಚರ್ಚಿಗೆ ಬರುವ ಎಲ್ಲ ಕ್ರೈಸ್ತರಿಗೆ ಈ ಕ್ರಿಸ್ತನ ಪ್ರೀತಿ ಇದೆಯಾ? ಇಲ್ಲ. ಈ ಕ್ರಿಸ್ತನ ಪ್ರೀತಿ ಅನುಭವ ಇದ್ದಿದ್ರೆ ಇವತ್ತು ಚರ್ಚ್ಗಳಲ್ಲಿ ದೇವರ ಆತ್ಮನ ಚಲನೆ ಇರ್ತಾ ಇತ್ತು, ದೇವರ ಆತ್ಮನ ಅಭಿಷೇಕ ಅನೇಕ ರೀತಿ ಪಡ್ಕೊಂಡು ಜೀವಿಸ್ತಾ ಇದ್ರು. ಇವತ್ತು ಚರ್ಚಿಗೆ ಬರೋರೆಲ್ಲ 90% ಏನು ಗೊತ್ತಾ? ದೇವರು ಕೊಟ್ಟ ಆ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸಿ ದೇವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಯಾರು ಬರ್ತಾ ಇಲ್ಲ, ದೇವರ ಹತ್ರ ಪಡ್ಕೊಳಕ್ ಬರ್ತಾ ಇದ್ದೀವಿ. ಕಾರಣ ಏನು? ಇನ್ನೂ ಆ ಪ್ರೀತಿ ನಮಗೆ ಸಿಕ್ಲಿಲ್ಲ, ಪಡ್ಕೊಂಡಿಲ್ಲ. ಆ ಪ್ರೀತಿಯಲ್ಲಿ ಸಂತೃಪ್ತಿ ಇದೆ, ಆ ಅರಿವು ಕೂಡ ನಮಗಿಲ್ಲದೆ ನಾವು ಬದುಕ್ತಾ ಇರೋದ್ರಿಂದ, ಪ್ರಿಯ ಸಹೋದರ ಸಹೋದರಿ, ನಾವು ಈ ರೀತಿಯ ಜೀವನವನ್ನ ಜೀವಿಸ್ತಾ ಇದ್ದೇವೆ. ಹಾಗಾಗಿ ಈ ಕ್ರಿಸ್ತನ ಪ್ರೀತಿ ಯಾವಾಗ ಸಿಕ್ತು ನಮಗೆ? ಯಾವಾಗ ಯೇಸು ಯಾವ ರೀತಿ ಈ ಸತ್ಯದ ಅರಿವು ಇತ್ತೀಚೆಗೆ ನಮಗೆ ಎಲ್ಲ ಬೋಧನೆಗಳಲ್ಲಿ ಸಿಕ್ಕಿದ್ರು ಕೂಡ ಕೇಳಿಸ್ಕೊಂಡಿದ್ರು ಕೂಡ ನನ್ನ ಒಳಗಡೆ ಆ ಸತ್ಯದ ಕ್ಷಣದಲ್ಲಾಗುತ್ತೆ. ಯಾವತ್ತಾಗುತ್ತೆ? ಆಗ ಮಾತ್ರವೇ
ನನ್ನ ಜೀವನದಲ್ಲಿ ಒಂದು ಬಿಡುಗಡೆಯನ್ನು ಅನುಭವಿಸಲಿಕ್ಕೆ ಸಾಧ್ಯ, ಪ್ರಿಯ ಸಹೋದರ ಸಹೋದರಿ. ಹಾಗಾಗಿ ನಾವು ಒಬ್ಬೊಬ್ಬರು ಕೂಡ ತಾಯಿಗಿಂತಲೂ ತಂದೆಗಿಂತಲೂ ಈ ಲೋಕದ ವ್ಯಕ್ತಿಗಳಿಗಿಂತಲೂ ಮಿಗಿಲಾದ ಒಂದು ಪ್ರೀತಿ ಕ್ರಿಸ್ತನ ಪ್ರೀತಿ ಅಥವಾ ದೇವರ ಪ್ರೀತಿ ಆಗಿದೆ. ಆ ಪ್ರೀತಿ ನಮ್ಮ ಒಬ್ಬೊಬ್ಬರ ಹೃದಯಗಳಲ್ಲಿ ನಾವು ಸ್ವೀಕಾರ ಆನಂದವಾಗಿ ನಮಗೆ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂದ್ರೆ ಈ ವರ್ಷಗಳು ಹೇಗೆ ಕೊರಗಿ ನಿರಾಶೆಯಲ್ಲಿ ನಾವು ಬದುಕೊಂಡು ಬಂದಿದ್ದೀವೋ ಅದೇ ರೀತಿ ಬದುಕು ನಮ್ದು ಮುಂದುವರಿಯುತ್ತದೆ. ಅಂತ ಬದುಕಿಗೆ ಅಲ್ಲ ದೇವರು ನಮ್ಮನ್ನ ಕರೆದಿರೋದು, ಅಂತ ಬದುಕನ್ನು ದೇವರು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿರೋದು. ಒಂದು ಸ್ವತಂತ್ರದ ಬದುಕನ್ನ ನಮ್ಮನ್ನ ಕರೆದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೂಕನ 7ನೇ ಅಧ್ಯಾಯದಲ್ಲಿ ಒಂದು ಮಹಿಳೆಯನ್ನ ನಾವು ನೋಡ್ತೇವೆ. ಲೂಕನ ಶುಭ ಸಂದೇಶ 7ನೇ ಅಧ್ಯಾಯ ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಅದರಲ್ಲಿ ನನಗೆ ಆನಂದ ಸಿಕ್ಕಲಿಲ್ಲ, ಅದರಲ್ಲಿ ನೆಮ್ಮದಿ ಸಿಕ್ಕಲಿಲ್ಲ, ಅದರಿಂದ ಅದು ಬೇಡ ನನಗೆ ಕೇಳಿಸ್ಕೊಂಡಿದ್ದೀನಲ್ವಾ, ಪ್ರಯತ್ನ ಪಡ್ತೇನೆ, ಅದೇನಾದ್ರೂ ಆಗ್ಲಿ. ಒಂದು ತೀರ್ಮಾನ ಕೂಡ ಬಂದಿದ್ದೀರಲ್ವಾ, ಈ 2 ದಿವಸಗಳ ಧ್ಯಾನದಲ್ಲಿ ನಾನು ಕೂಡ ಆ ಕ್ರಿಸ್ತನ ಹೋಗೋದಿಲ್ಲ, ಅವರ ಸ್ವರವನ್ನು ಆಲಿಸದೆ ಹೋಗೋದಿಲ್ಲ, ಅವರ ಪ್ರೀತಿ ನನ್ನ ಹೃದಯದಲ್ಲಿ ತುಂಬಿಸ್ಕೊಳ್ಳ ತೀರ್ಮಾನ ಇಲ್ಲ. ದೇವರ ವಾಕ್ಯ ಹೇಳುತ್ತಲ್ವಾ, ನೀವು ಬನ್ನಿ ನನ್ನ ಸಮೀಪಕ್ಕೆ, ಆಗ ನಾನು ನಿಮ್ಮ ಸಮೀಪಕ್ಕೆ ಬರ್ತೇನೆ. ದೇವ್ರ ಮಾತು ಸುಳ್ಳಾಗೋದಿಲ್ಲ. ನೀವು ನನ್ನ ಪ್ರೀತಿಯನ್ನ ಬಯಸಿ, ನಾನು ನಿಮ್ಮನ್ನ ನನ್ನ ಪ್ರೀತಿಯನ್ನು ಅರ್ಥಕೊಳ್ಳಿ, ನಾನು ಆ ಪ್ರೀತಿಯನ್ನು ನಿಮಗೆ ನಿಮ್ಮ ಹೃದಯದಲ್ಲಿ ಅನುಭವಕ್ಕೆ ತರ್ತೇನೆ. ಹಲ್ಲೆಲೂಯಾ. ಸೊ ಈ ಮಗಳು ಈ ಲೋಕದ ಪ್ರೀತಿಯನ್ನು ಅನುಭವಿಸಿದ ಈಗ ಬೇರೆ ಎಲ್ಲ ಯಾವುದೇ ಪ್ರಯತ್ನ ಮಾಡೋದು ಬೇಡ ಅಂತ ಕನ್ಫರ್ಮ್ ಆಗಿ ನನ್ನ ಮನೆಯಲ್ಲಿ ಊಟಕ್ಕೆ ಯೇಸು ಒಂದು ಮಾತು ಮಾತಾಡಿ. ಪ್ರಿಯ ಸಹೋದರ ಸಹೋದರಿ, ಯೇಸುವಿನ ಸಾನ್ನಿಧ್ಯವೇ ಪ್ರೀತಿಯ ಸಾನ್ನಿಧ್ಯ. ಅವರ ಪ್ರಸನ್ನತೆ, ಅವರ ಪ್ರೆಸೆನ್ಸ್ ಇದೆಯಲ್ವಾ, ನಾವೆಲ್ಲ ಮರೆತು ಬಿಡ್ತೀವಿ. ಪ್ರೈಸ್ ದಿ ಲಾರ್ಡ್. ನಾವು ಆರಾಧನೆ ಮಾಡುವಾಗ, ಸ್ತುತಿ ಸ್ತೋತ್ರಗಳನ್ನು ಮಾಡುವಾಗ ನಮ್ಮನ್ನೇ ಮರೆತು ಯೇಸುವನ್ನ, ಆ ಪ್ರೀತಿಯನ್ನ ಪೂರ್ಣ ಹೃದಯದಿಂದ ನಾವು ಆರಾಧನೆ ಮಾಡಿ ಅನುಭವಿಸುವಾಗ ಲೋಕವನ್ನೇ ಮರಿತೇವೆ, ನಾವಿರುವ ಜಾಗವನ್ನು ಮರಿತೇವೆ. ಇನ್ನು ಯೇಸು 2000 ವರ್ಷಗಳ ಹಿಂದೆ ಮನುಷ್ಯನಾಗಿ ಕೂತಿದ್ದಾಗ ಎಲ್ರಿಗೂ ಕೂಡ ಅನುಭವಿಸಿದರು, ಎಲ್ಲರೂ ಕೂಡ ಅನುಭವಿಸ್ಲಿಕ್ಕೆ ಆಗ್ಲಿಲ್ಲ. ವಿಶ್ವಾಸ ಇಟ್ಟವರು ಅನುಭವಿಸಿದರು. ಉದಾಹರಣೆಗೆ 12 ವರ್ಷ ರಕ್ತಸ್ರಾವದ ಮಹಿಳೆ, ಅವರನ್ನ ಮುಟ್ಟಿದ್ಲು, ಅವರ ಸಾನ್ನಿಧ್ಯವನ್ನು ಅನುಭವಿಸಿದ್ಲು. ಅವಳಿಗೆ ನಂಬಿಕೆ ಇತ್ತು, ಯೇಸುವಿನ ಉಡುಪನ್ನ ಮುಟ್ತೇನೆ, ನಾನು ಸ್ವಸ್ಥತೆ ಪಡ್ಕೊಳ್ತೇನೆ. ಈಗ ಸ್ವಸ್ಥತೆ ಬೇಡ ಅಂದ್ರೆ ನಾನು ಹೇಳ್ತಾ ಇರೋದು, ಉಡುಪನ್ನ ಮುಟ್ಟಿದ್ರೆ ಆಕೆಗೆ ಸ್ವಸ್ಥತೆ ಸಿಕ್ತು. ಅದೇ ಪ್ರಕಾರ ಯೇಸುವಿನ ಪ್ರೀತಿಯಲ್ಲಿ ಎಲ್ಲವೂ ಇದೆ ಅಂತ ನೀವು ನಂಬಿ, ಅವರ ವಾಕ್ಯದಲ್ಲಿ ಅವರ ಪ್ರೀತಿ ಇದೆ ಅಂತ ಹೇಳಿ ನಂಬಿ ನೀವು ಸ್ವೀಕಾರ ಮಾಡಿ, ವಿಶ್ವಾಸ ಇಡಿ. ಖಂಡಿತವಾಗಲೂ ಅವರ ವಾಕ್ಯದಲ್ಲಿರುವ ದೈವ ಸಾನ್ನಿಧ್ಯ, ಅವರ ವಾಕ್ಯದಲ್ಲಿರುವ ದೇವರ ಶಕ್ತಿ, ಪವಿತ್ರಾತ್ಮನ ಶಕ್ತಿ ನಿಮ್ಮಲ್ಲಿ ಅವರ ಪ್ರೀತಿಯಾಗಿ ರಿಸೀವ್ ಆದಾಗ, ಸ್ವೀಕಾರ, ನಿಮ್ಮಲ್ಲೂ ಕೂಡ ಆ ಪರಲೋಕದ ಆನಂದ ಸಾಧ್ಯವಾಗ್ತದೆ. ಸೊ ಹಾಗಾಗಿ ಪ್ರಿಯ ಸಹೋದರ ಸಹೋದರಿ, ಅಲ್ಲೆಲ್ಲ ನುಗ್ಗಲಾಗಿದ್ದಾರೆ, ಎಲ್ಲರೂ ಅವ್ರು ಯಾರಿಗೂ ಸಿಕ್ಲಿಲ್ಲ ಅವರ ಅನುಭವ. ಆದ್ರೆ ವಿಶ್ವಾಸ ಇಟ್ಟು ಮುಟ್ಟಿದಂತ ಅವಳಿಗೆ ಒಂದು ಎಲೆಕ್ಟ್ರಿಕ್ ಶಾಕ್, ಒಂದು ಪ್ರೀತಿಯ ಪಾಸ, ಒಂದು ಪ್ರೀತಿ ಸಂಚಾರವಾಯ್ತು ಆಕೆಯಲ್ಲಿ. ಅವಳ ಶರೀರದಲ್ಲಿ ಬದಲಾವಣೆ ಉಂಟಾಯಿತು. ಅದೇ ಪ್ರಕಾರ ಕ್ರಿಸ್ತನ ಪ್ರೀತಿ ಇಲ್ಲಿ ಇದೆ, ಅವರಿಲ್ಲಿದ್ದಾರೆ, ವಾಕ್ಯದಲ್ಲಿದ್ದಾರೆ. ಅವರು ಆ ಪ್ರೀತಿಯನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೇನೆ ಅಂತ ನಂಬಿಕೆ ಉಳ್ಳವರಾಗಿ ನೀವು ಕುತ್ಕೊಂಡು ನೋಡಿ, ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗತ್ತೆ. ಆ ನಂಬಿಕೆ ಒಂದು ಮಾತು ಮಾತಾಡ್ತಾ ಇಲ್ಲ. ಯೇಸು ಸ್ವಾಮಿ ಕುಳಿತುಕೊಂಡಿದ್ದಾರೆ, ಈಕೆ ನೇರವಾಗಿ ಪಾದ ಬಿಡೋದಕ್ಕೆ ಹೋದ್ಲು. ಮರಿಯಳು ಯೇಸುವಿನ ಪಾದ ಬಿಡೋದಕ್ಕೆ
ಇಲ್ವಾ? ಆ ಪ್ರೀತಿಯನ್ನ ಟೇಸ್ಟ್ ಮಾಡ್ತಾ ಅದೇ ರೀತಿ ಇವಳೋಗಿ ಯೇಸುವಿನ ಪಾದಪುಟದಲ್ಲಿ ಕುತ್ಕೊಂಡು ಆ ಯೇಸುವಿನ ಕಾಲುಗಳ ಹತ್ರ ಕುತ್ಸಿ ಆ ಕಾಲುಗಳ ಅಂದ್ರೆ ಅನುಭವಿಸ್ತಾ ಇದ್ದಾಳೆ. ಪ್ರಿಯ ಸಹೋದರ ಸಹೋದರಿ, ಅಲ್ಲಿದ್ದವರಿಗೆ ಅದು ಬೇರೆ ತರ ಕಾಣ್ತು. ಅದನ್ನ ಅರಿತುಕೊಂಡ ಯೇಸು ಹೇಳ್ತಾರೆ, ಸಿಮೋನ, ಯಾಕೆ ಯೋಚನೆ ಮಾಡ್ತಾ ಇದೀಯಾ? ನೀನ್ ನನ್ನ ಮನೆಗೆ ಬಂದೆ, ಕಾಲಿಗೆ ನೀರು ಕೊಟ್ಟಿಲ್ಲ, ಒಂದು ಹಗ್ಗು ಮಾಡಲಿಲ್ಲ, ಒಂದು ಮುತ್ತು ಕೊಡ್ಲಿಲ್ಲ. ಆದ್ರೆ ಈಕೆ ಬಂದಾಗಲಿಂದ ನನ್ನ ಪಾದಗಳಿಗೆ ಕೊನೆಯಲ್ಲಿ ವಾಕ್ಯ ಓದಿ ನೋಡಿ, ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, ಈಕೆ ಪಾಪಿ ನಿಜ, ಆದರೆ ಆ ಪಾಪಕ್ಕಿಂತಲೂ ಮಿಗಿಲಾಗಿ ಅಧಿಕವಾಗಿ ಏನ್ ಮಾಡಿದ್ದಾಳೆ? ನನ್ನನ್ನು ಪ್ರೀತಿಸಿ. ಆದ್ದರಿಂದ ಈಕೆ ದೂರವಾಗಿದೆ, ಈಕೆಯಲ್ಲಿ ತುಂಬಿರೋದೇನಾಗಿದೆ? ತುಂಬಿಕೊಂಡಿದ್ದಾಳೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆಕೆ ಅವಳನ್ನು ಬಿಡುಗಡೆ ಮಾಡ್ತಾಳೆ. ಅವಳೊಂದು ಸಂತಳಾಗಿ, ಅವಳೊಂದು ಪುನೀತಳಾಗಿ ಈ ಭೂಮಿಯಲ್ಲಿ ಒಬ್ಬ ಮನುಷ್ಯನ ಜೀವಿತದಲ್ಲಿ ಕ್ರಿಸ್ತನ ಪ್ರೀತಿ ಅವರ ಹೃದಯದಲ್ಲಿ ಯಾವಾಗ ತುಂಬಲ್ಪಡ್ತದೋ ಆತ ಬದಲಾವಣೆ ಆಗೋದಲ್ಲ. ಈ 2 ದಿವಸಗಳು ಅದನ್ನು ನಿನ್ನ ಪ್ರೀತಿ ನನ್ನ ಒಳಗಡೆ ನಾನು ತುಂಬ, ನಿನ್ನ ಸ್ವರವನ್ನು ನಾನು ಆಲಿಸಬೇಕು. ವಾಕ್ಯದಲ್ಲಿರ್ತಕ್ಕಂಥ ಆ ದೈವ ಶಕ್ತಿ, ನಿನ್ನ ಶಕ್ತಿಯನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇಷ್ಟು ಮಾತ್ರ ಕೇಳಿ, ಯಾರೆಲ್ಲ ಬಾಯಾರಿ ಹೃದಯವನ್ನು ತೆರೆದುಕೊಟ್ಟು ಕುತ್ಕೊಂಡಿರ್ತೀರೋ ನಿಮ್ಮ ಒಳಗಡೆ ಜೀವ ಜಲ ತುಂಬಿಸ್ತಾರೆ. ಜೀವ ಜಲ ಅಂದ್ರೆ ದೇವರು ಹೊನಲಾಗಿ ನಿಮ್ಮ ಒಬ್ಬೊಬ್ಬರ ಹೃದಯದಲ್ಲಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಅದೇ ರೀತಿಯಲ್ಲಿ ನಾವು ಕೂಡ ಈ 2 ದಿವಸ ಈ ಮಗಳ ಹಾಗೆ ಇಷ್ಟು ದಿವಸಗಳ ಈ ಪ್ರಯಾಣದಲ್ಲಿ ಯೇಸುವಿನ ಪ್ರೀತಿಗಾಗಿ, ಯೇಸುವಿನ ಅರಿವಿಗಾಗಿ ನಾವು ತವಕ ಪಡದೆ ಇದ್ದ ಒಂದು ಸಾರಿ ಕೇಳಿ, ನಿಮ್ಮ ಪ್ರೀತಿ ನನ್ನೊಳಗಡೆ ಅನುಭವ ಆಗಬೇಕು. ಪ್ರಿಯರೇ, ಯಾವ ರೀತಿ ಪೌಲನ ಜೀವಿತದಲ್ಲಿ ಅಪಾರವಾದ ಪ್ರೀತಿಯನ್ನ ಪೌಲನ ಹೃದಯದಲ್ಲಿ ಅದೇ ರೀತಿ ನನ್ನಲ್ಲೂ ನಿಮ್ಮಲ್ಲಿ ತುಂಬಿಸ್ತಾರೆ ಪ್ರಿಯರೇ, ತುಂಬಿಸ್ತಾರೆ. ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಪೌಲರು ಹೇಳ್ತಾರೆ, ಎಫೆಸದವರಿಗೆ 3:19-20 ವಾಕ್ಯ. ಜ್ಞಾನವನ್ನು ಮೀರಿದ ಪ್ರೀತಿ. ನೋಡಿ, ಇದು ಮನುಷ್ಯನ ಜ್ಞಾನಕ್ಕೆ ಹೀಗೆ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅನುಭವಿಸಿದ್ರೆ ಮಾತ್ರನೇ ಅನುಭವಿಸ್ಬೋದು. ಹೀಗೆ ಅಂತ ಹೇಳಿ ನೀವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಲೋಕದ ತಂದೆ ಪ್ರೀತಿ, ತಾಯಿ ಪ್ರೀತಿ, ಲೋಕದ ವ್ಯಕ್ತಿಗಳ ಪ್ರೀತಿಯನ್ನ ಒಂದು ರೀತಿಯಲ್ಲಿ ವಿವರಿಸಬಹುದು, ಎಕ್ಸ್ಪ್ಲೇನ್ ಕೂಡ ಮಾಡಬಹುದು. ಆದರೆ ಪ್ರಭು ಕ್ರಿಸ್ತನ ಪ್ರೀತಿಯನ್ನ ಪೂರ್ಣವಾಗಿ ವಿವರಿಸಲಿಕ್ಕೆ, ವರ್ಣಿಸಲಿಕ್ಕೆ ಈ ಪ್ರಪಂಚದಲ್ಲಿ ಯಾವ ಕೂಡ ಸಾಧ್ಯವಿಲ್ಲ. ಆದ್ದರಿಂದಲೇ ಪೌಲ ಹೇಳ್ತಾ ಇರೋದು, ಈ ಒಂದು ಕ್ರಿಸ್ತನ ಪ್ರೀತಿ ಮನುಷ್ಯನ ಜ್ಞಾನಕ್ಕೆ ಎಟುಕುವಂಥದ್ದಲ್ಲ, ಎಟುಕೋದಿಲ್ಲ. ಈಗ ಲೋಕದ ಪ್ರೀತಿ ಹೆಂಗೆ ಅಂದ್ರೆ, ಒಂದು ಬರ್ತ್ಡೇ ಆದ್ರೆ ಮಗನಿಗೆ ಅಪ್ಪ ಏನ್ ಮಾಡ್ತಾನೆ, ಒಂದು ಗಿಫ್ಟ್ ಅನ್ನ ಕೊಟ್ಟು ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ, ಒಂದು ಹಗ್ಗು ಮಾಡಿ ಒಂದು ಮುತ್ತು ಕೊಟ್ಟು ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ. ಆ ಪ್ರೀತಿ ನಮ್ಗೆ ಆ ದಿವಸ ಇರುತ್ತೆ, ನೆಕ್ಸ್ಟ್ ಡೇ ಆ ಪ್ರೀತಿಯ ಒಂದು ಅನುಭವ ನಮಗೇನಿರಲ್ಲ. ಆದ್ರೆ ಪ್ರೀತಿ ನಿಮ್ಮ ಒಳಗಡೆ ನೀವು ಅನುಭವಿಸುವಾಗ, ಪ್ರಿಯ ಸಹೋದರ ಸಹೋದರಿ, ಆ ಪ್ರೀತಿ ನಿಮಗೆ ವರ್ಣಿಸ್ಲಿಕ್ಕೆ ಆಗದೆ ಇರ್ಬೋದು, ಆದರೆ ಅದನ್ನ ಸದಾ ನೀವು ಎಕ್ಸ್ಪೀರಿಯನ್ಸ್ ಮಾಡಕ್ಕಾಗತ್ತೆ, ಅನುಭವಿಸ್ಲಿಕ್ಕಾಗತ್ತೆ. ಅದರಿಂದಲೇ ಜ್ಞಾನವನ್ನ ಯೇಸುವಿನ ಪ್ರೀತಿ ಆಗಿದೆ. ಜ್ಞಾನವನ್ನ ಮೀರಿದ ಪ್ರೀತಿ, ಇದನ್ನು ವಿವರಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದಲೇ ವಾಕ್ಯ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಓದೋಣ. ಈ ಕ್ರಿಸ್ತನ ಪ್ರೀತಿಯನ್ನು ಅರಿತುಕೊಳ್ಳಲು ಆಸಕ್ತರಾಗಬೇಕು,
ದೇವರ ಪರಿಪೂರ್ಣವಾದ ಪ್ರೀತಿಯನ್ನು ತುಂಬಿದವರಾಗಬೇಕು ಎಂದು ನಾನು ಬೇಡಿಕೊಳ್ಳುತ್ತೇನೆ. ಹಾಲೆಲೂಯ, 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 ಹಾಲೆಲೂಯ. ನೋಡಿ, ಈ ಪ್ರೀತಿಯನ್ನ ನಿಮ್ಮ ಹೃದಯದಲ್ಲಿ ನೀವು ತುಂಬಿಕೊಂಡಾಗ, ನಿಮಗೆ ಆದಾಗ, ಪ್ರಿಯ ಸಹೋದರ ಸಹೋದರಿ, ಮತ್ತೆ ಹೇಳ್ತೇನೆ, ನೀವೇನ್ ಮಾಡೋದು ಬೇಕಾಗಿಲ್ಲ. ಈ ಪ್ರೀತಿ ನಿಮ್ಮನ್ನ ಪರಲೋಕದ ಕಡೆ. ಹಾಲೆಲೂಯ. ಯಾಕಂದ್ರೆ ಮುಂದಿನ ವಾಕ್ಯ ಹೇಳುತ್ತೆ 21 ನಮ್ಮಲ್ಲಿ ಕಾರ್ಯ ಸಾಧಿಸುವ ಹಾಗೂ ನಮ್ಮ ಆಸೆ ಆಕಾಂಕ್ಷೆಗಿಂತಲೂ ಬೇಡಿಕೆ ಕೋರಿಕೆಗಳಿಗಿಂತಲೂ ಅಧಿಕವಾದದ್ದನ್ನ ಮಾಡಲು ದೇವರು ಶಕ್ತರು. ಇಲ್ಲಿ ದಯವಿಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ಕ್ರಿಸ್ತನ ಪ್ರೀತಿ ನಿಮ್ಮಲ್ಲಿ ತುಂಬಲ್ಪಟ್ಟಾಗ, ಉದಾಹರಣೆಗೆ ಒಂದು ಉದಾಹರಣೆ ತಗೊಳ್ಳೋಣ. ಸಂತ ಪೌಲರು, ಅವರಿಗೆ ಒಂದು ಆಸೆ ಬಂತು. ಯೇಸುವಿನಲ್ಲಿ ಒಂದಾದಾಗ, ಎನ್ಕೌಂಟರ್ ಆದಾಗ ಅವರಿಗೆ ಒಂದು ಆಸೆ, ನಾನು ಶುಭ ಸಂದೇಶವನ್ನ ಸಾರಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಆದರೆ ಅವರ ಜರ್ನಿ ಭಯ ಆಗತ್ತೆ. ಅವ್ರ ಜರ್ನಿ ನೋಡಿದ್ರೆ ಭಯ ಆಗತ್ತೆ. ಅಂದ್ರೆ ಯಾವಾಗ ಅವರು ಕ್ರಿಸ್ತನ ಪ್ರೀತಿಯನ್ನು ತುಂಬಿಕೊಂಡ್ರೋ, ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸ್ಲಿಕ್ಕೆ ಆರಂಭಿಸಿದ್ರೋ, ಅವರು ಏನು ಯೋಚನೆ ಮಾಡಿದ್ರೋ, ಅವರೇನು ಆಸೆ ಪಟ್ರೋ, ಅವರ ಆಸೆಗಿಂತಲೂ ಅವರ ಆಕಾಂಕ್ಷೆಗಿಂತಲೂ ಮಿಗಿಲಾಗಿ ದೇವರು ಅವರನ್ನು ಉಪಯೋಗ ಮಾಡಿ ಅವರನ್ನ ನಡೆಸಿದ್ರು. ಪ್ರಿಯರೇ, ಅಲ್ಲಿ ಮಾತ್ರ ನಡೆಸಿದ್ದಲ್ಲ, 2000 ವರ್ಷಗಳ ಹಿಂದೆ ನಡೆಸಿ. ಯೋಚನೆ ಮಾಡಿ, ಇವತ್ತಿನ ತನಕ ಸಂತ ಪೌಲರ ಬಗ್ಗೆ ಮಾತಾಡ್ತಾನೆ ಇದ್ದಾರೆ ಯೇಸು ಪವಿತ್ರಾತ್ಮರು. ಇವತ್ತಿನ ತನಕ ನಡೆಸ್ತಾನೆ ಇದ್ದಾರೆ. ನಿಮ್ಮ ಆಲೋಚನೆ ನನಗೆ ಗೊತ್ತಿಲ್ಲ, ಆದರೆ ಕ್ರಿಸ್ತನ ಪ್ರೀತಿ ನಿಮ್ಮ ಒಳಗಡೆ ನೀವು ತುಂಬಿಸಿಕೊಂಡಾಗ, ನಿಮ್ಮ ಒಳಗಡೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆರಂಭಿಸುವಾಗ, ಪ್ರಿಯ ಸಹೋದರ ಸಹೋದರಿ, ನೀವು ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ ಏನು ಮಾಡಬೇಕು ಮಾಡಿದಿರೋ ಅದಕ್ಕಿಂತಲೂ ಮಿಗಿಲಾಗಿ ನಿಮ್ಮ ಒಬ್ಬೊಬ್ಬರನ್ನ ದೇವರು ನಿತ್ಯ ಜೀವನ ಮಾರ್ಗದಲ್ಲಿ ನಡೆಸ್ತಾರೆ. ಪ್ರಿಯರೇ, ಹಲ್ಲೆಲೂಯ. ಖಂಡಿತ ನಡೆಸ್ತಾರೆ. ಯಾಕಂದ್ರೆ ಪೌಲನ ಮಾತುಗಳು ಇದು ಪವಿತ್ರಾತ್ಮರು ಬರೆಸಿದಂತ ಮಾತುಗಳು. ಯಾವಾಗ ಅಂದ್ರೆ ಈ ಕ್ರಿಸ್ತನ ಪ್ರೀತಿ ನಿಮ್ಮಲ್ಲಿ ತುಂಬಲ್ಪಟ್ಟಾಗ, ಪರಿಪೂರ್ಣವಾಗಿ ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸುವಾಗ. ಆದ್ರಿಂದ ಈ ಕ್ರಿಸ್ತನ ಪ್ರೀತಿ, ಈ ಪ್ರೀತಿ ಯಾವಾಗ ನಮ್ಮನ್ನ ಪ್ರೀತಿಸಿದ್ರು? ಈ ಯೇಸು ನಮ್ಮನ್ನು ಯಾವಾಗ ಪ್ರೀತಿಸಿದ್ರು? ಯಾಕಂದ್ರೆ ನಾವೆಲ್ಲ ಒಳ್ಳೆದ, ಅದರಿಂದ ಏನು ಪ್ರಯೋಜನ ಇಲ್ಲ. ಅದೇನು ದೊಡ್ಡ ವಿಷಯ ಅಲ್ಲ. ದೇವರು ಹೇಳ್ತಾರಲ್ವಾ, ನಿಮ್ಮನ್ನ ನೀವು ಪ್ರೀತಿಸಿದಾಗ ಇನ್ನೊಬ್ಬರನ್ನ ಪ್ರೀತಿಸಿ. ಹೌದಾ? ಹಲ್ಲೆಲೂಯ. ನಿಮ್ಗೆ ಯಾರು ಇಷ್ಟನೋ ಅವ್ರು ನೀವು ಪ್ರೀತಿಸ್ತೀರಾ. ನಿಮಗೆ ಯಾರ್ಯಾರು ಇಷ್ಟನೋ ಅವ್ರನ್ನ ನೀವು ಪ್ರೀತಿಸ್ತೀರಾ. ಅದರಿಂದ ಏನು ಪ್ರಯೋಜನ ಇಲ್ಲ. ಆದರೆ ಹೇಗೆ ಪ್ರೀತಿಸಬೇಕು, ಯಾವಾಗ ಪ್ರೀತಿಸಬೇಕು, ಯಾವಾಗ ಒಬ್ಬ ಮನುಷ್ಯನಿಗೆ ನಿಜವಾಗ್ಲೂ ಆ ಪ್ರೀತಿಯ ಅನುಭವ ಆಗ್ತದೆ, ಆದಾಗ ಅವನಿಗೆ ನಿಜವಾಗ್ಲೂ ಒಂದೊಂದೇ ಪತ್ರಗಳನ್ನು ನೀವು ಧ್ಯಾನ ಮಾಡುವಾಗ ಖಂಡಿತವಾಗ್ಲೂ ಪ್ರೇಷಿತರಿಗೆ ಅಥವಾ ಆಯ್ಕೆಯಾದ ವ್ಯಕ್ತಿಗಳಿಗೆ ಹೇಗೆ ಯೇಸುವಿಗಾಗಿ ಜೀವಿಸ್ಲಿಕ್ಕೆ ಆಯಿತು ಅಂದ್ರೆ ಒಂದೇ ಒಂದು ಕಾರಣ, ಅವರ ಒಳಗಡೆ ಈ ಕ್ರಿಸ್ತನ. ಅದಕ್ಕಾಗಿನೇ ಅವರು ಪ್ರೀತಿಗಾಗಿ, ಆ ಪ್ರೀತಿಯ ಹಿಂದೆ ಓಡಿದ್ರು. ಇಲ್ಲಂದ್ರೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಅದರಿಂದನೇ ಈ ಕ್ರಿಸ್ತನ ಹೇಳ್ತಿದ್ದಾರೆ, ಈ ಪ್ರೀತಿಯ ನಿಮಗಾಗಬೇಕು. ಈ ಪ್ರೀತಿ ಯಾವಾಗ ನಮ್ಮನ್ನ ಪ್ರೀತಿಸಿದ್ದು ಅಂದ್ರೆ, ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 6, 7, 8 ವಾಕ್ಯ, ಈ 3 ವಾಕ್ಯವನ್ನ ನೀವು ಓದಿ ನೋಡಿ. ಅಲ್ಲಿ ತುಂಬಾ ಸುಂದರವಾಗಿ ದೇವರ ಪ್ರೀತಿ ಇದಾಗಿದೆ. ಪ್ರಿಯರೇ, ಅವ್ರು ಯಾವಾಗ ನನ್ನನ್ನು ಪ್ರೀತಿಸಿದ್ದು ಅರ್ಹತೆ ಇದ್ದಾಗ ಅಲ್ಲ, ಅರ್ಹತೆ ಕಳೆದು, ನೀತಿವಂತನಾಗಿದ್ದಾಗ ಅಲ್ಲ, ಅನೀತಿವಂತನಾಗಿದ್ದಾಗ, ನಾನು ಪರಿಶುದ್ಧ ಪಾಪಿಯಾಗಿದ್ದಾಗ. ಇವತ್ತು ಎಷ್ಟು ಮಂದಿ, ನಾನು ನೀವು ಎಷ್ಟು ಮಂದಿ ಅವನು ಸರಿ ಇಲ್ಲ ಅಂತ ಹೇಳುವಾಗ ಎಷ್ಟು ಮಂದಿ ಅವನನ್ನು ಪ್ರೀತಿಸ್ತೇವೆ? ನೀವು ಯೋಚನೆ ಮಾಡಿ, ನಿಮ್ಮ ಮನೆ ಪಕ್ಕದಲ್ಲಿ ಒಬ್ರು ಸರಿ ಇಲ್ಲ, ಎಷ್ಟು ಮಂದಿ ಅವ್ರನ್ನ ಪ್ರೀತಿಸ್ತೀವಿ? ನಾವು ಮನಸ್ಸಾದ್ರೂ ಮಾಡ್ತೀವ? ಅಲೋ, ಎಷ್ಟು ಪ್ರೀತಿ ಇದೇನೆ. ಈ ಲೋಕದಲ್ಲಿ ಒಬ್ರು ಕ್ವಾಲಿಫೈ ಆಗಿರ್ಲಿಲ್ಲ, ಒಬ್ರು ಇಲ್ಲ ಪ್ರಿಯರೇ. ಅಂತ ಪರಿಸ್ಥಿತಿ ನನ್ನನ್ನು ನಿಮ್ಮನ್ನು
ಬೆಸ್ಟ್ ಫ್ರೆಂಡ್ ಆಗಿದ್ವಿ. ಯಾರಿಗೆ? ಸೈತಾನನಿಗೆ. ಸೈತಾನನ ಜೊತೆಯಲ್ಲಿದ್ವಿ ನಾವು, ಅವನ ಜೊತೆ ಜೀವಿಸ್ತಾ ಇದ್ವಿ, ನರಕಕ್ಕೆ ಕ್ವಾಲಿಫೈ ಆಗಿದ್ವಿ. ಆ ಜಾಗದಲ್ಲೇ ದೇವರು ನನ್ನನ್ನು ಪ್ರೀತಿಸಿದ್ರು. ಪ್ರೀತಿ ಮಾಡಿ ಏನ್ ಮಾಡಿದ್ರು? ಈ 3 ವಾಕ್ಯಗಳನ್ನ ಸ್ವಲ್ಪ ಓದೋಣ, ನೋಡೋಣ. ನಾವು ಪಾಪದಿಂದ ದುರ್ಬಲರಾಗಿ, ನೋಡಿ, ದುರ್ಬಲರಾಗಿದ್ದಾಗ, ಹಾಗಾದ್ರೆ ನಮ್ಮನ್ನ ದುರ್ಬಲ ಮಾಡೋದು ಯಾವುದು? ಯಾವುದು? ನೀವು ಬೇರೆ ಯಾವಾಗಲೂ ಕೂಡ ಒಬ್ಬ ಮನುಷ್ಯ ವೀಕ್ ಆಗೋದು, ಒಬ್ಬ ಮನುಷ್ಯ ದುರ್ಬಲನಾಗೋದು ಯಾವಾಗ ಅಂದ್ರೆ ದೇವರಿಂದ ಬೇರ್ಪಟ್ಟಾಗ. ದೇವರಿಂದ ಬೇರೆ ಯೇಸು ಕ್ರಿಸ್ತ ಇಲ್ಲದೆ ಜೀವಿಸೋದೆ ಯಾವುದು ಅಲ್ಲ. ಹೇಳುತ್ತೆ, ನೀವು ಪಾಪದಿಂದ ದುರ್ಬಲರಾಗಿದ್ದಾಗಲೇ ಸರಿಯಾದ ಕಾಲದಲ್ಲಿ ಪಾಪಿಗಳಿಗೋಸ್ಕರ ಏನ್ ಮಾಡಿದ್ರು? ಹಲ್ಲೆಲೂಯಾ. ಸೊ ಸರಿ, ಇನ್ನೊಂದ್ಸರಿ. ಹಾ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಪಾಪಿಗಳಿಗೋಸ್ಕರ ಪ್ರಾಣತ್ಯಾಗ. ಹಲ್ಲೆಲೂಯಾ. ನಿಯಮಿತ ಕಾಲ ಶುಭ ಸಂದೇಶ ಸಿಕ್ತು. ಒಂದು ವೇಳೆ ಸತ್ತೋಗ್ಬಿಟ್ಟಿದ್ದಿದ್ರೆ ಈ ಪ್ರೀತಿನ ಎಕ್ಸ್ಪೀರಿಯನ್ಸ್ ಮಾಡಕ್ಕಾಗ್ತಿತ್ತ? ಹಲೋ, 10 ವರ್ಷದಲ್ಲಿ ಸತ್ತವರಿದ್ದಾರಾ? ಹಲೋ, 20 ವರ್ಷದಲ್ಲಿ ಸತ್ತವರಿದ್ದಾರಾ? 50 ವರ್ಷ ಆಗಿದೆ ನಮಗೆಲ್ಲ, 20-30 ಎಲ್ಲ ಆಗಿದೆ. ಇನ್ನೂ ಬದುಕಿದೀವಾ? ಈ ಕ್ರಿಸ್ತನ ಪ್ರೀತಿಯ ಅನುಭವ ಪಡ್ಕೊಂಡಿದ್ದೀವಾ? ಒಂದು ವೇಳೆ ಹೋಗ್ಬಿಟ್ಟಿದ್ದಿದ್ರೆ, ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರೋ ಸುಮಾರು ಜನ, ಅದು ಕಳ್ಕೊಂಡ್ಬಿಡ್ತಾ ಇದ್ವಿ. ಈಗ ನೀವು ಅನುಭವಿಸ್ತಾ ಇರೋದ್ರಿಂದನೇ ನಿಮ್ಗೆ ಡಿಸ್ಟೆನ್ಸ್ ಮ್ಯಾಟ್ರ್ ಅಲ್ಲ. ನಿಮ್ಗೆ ಡಿಸ್ಟೆನ್ಸ್ ಮ್ಯಾಟ್ರ್ ಯಾಕಿಲ್ಲ? ಆ ಕ್ರಿಸ್ತನ ಪ್ರೀತಿ ನಿಮ್ಮನ್ನು ಎಳ್ಕೊಂಡ್ಬರ್ತಾ, ಆ ಕ್ರಿಸ್ತನ ಪ್ರೀತಿ ನಿಮ್ಮನ್ನ ಸೆಳ್ಕೊಂಡ್ಬರ್ತಾ ಇದೆ. ಒಂದು ವೇಳೆ ನೀವು ಒಂದು ಹೋದ ವರ್ಷದಿಂದ ಅರ್ಥಕೊಂಡಿದ್ದೀರಿ ಅಂತ ಇಟ್ಕೊಳ್ಳೋಣ, ನೀವು 2021 ಅಲ್ಲಿ ಹೋಗ್ಬಿಟ್ಟಿದ್ದಿದ್ರೆ, ದೇವರ ನಿಯಮಿತ ಕಾಲ ನಮಗಾಗಿ ದೇವರು ಇನ್ನೂ ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರ ಪ್ರೀತಿಯನ್ನು ಅನುಭವಿಸುವಂತ ಆ ಸೌಭಾಗ್ಯಕ್ಕೆ ನನ್ನನ್ನು ಒಳಪಡಿಸಿದ್ದಾರೆ. ಹಲ್ಲೆಲೂಯಾ. ಸೊ ದೇವರು ಎಷ್ಟು ಒಳ್ಳೆಯವರು ನೋಡಿ ಪ್ರಿಯರೇ, ಎಷ್ಟು ಪ್ರೀತಿ ಸ್ವರೂಪಿ. ನಿಜವಾಗ್ಲೂ ನಾವು ಈ ಲೋಕದಲ್ಲಿ, ಭೂಮಿಯಲ್ಲಿ ನಾವು ಸ್ವಾದಿಸಿದ್ರೆ, ನಾವು ಅನುಭವಿಸಿದ್ರೆ ನಮ್ಮಂತ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ಅದರಿಂದಲೇ ದೇವರ ವಾಕ್ಯ ಹೇಳುತ್ತೆ, ನಾವಿನ್ನೂ ಪಾಪದಿಂದ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ದೇವರು ನಮಗಾಗಿ ಏನ್ ಕೊಟ್ರು? ಹಲ್ಲೆಲೂಯಾ, ಹಲ್ಲೆಲೂಯಾ. ಏನನ್ನ ಕೊಟ್ರು? ಹೇಳುವಾಗ ಕೇಳಿಸ್ಕೊಳ್ಳುವಾಗ ಅದೇನು ಆಗಲ್ಲ. ಪ್ರಾಣ ಕೊಟ್ರು ಅನ್ನುವ ಆ ಒಂದು ವಾಕ್ಯ ಕುತ್ಕೊಂಡು ಧ್ಯಾನ ಮಾಡಿ ನೋಡಿ, ಕುತ್ಕೊಂಡು ಧ್ಯಾನ ಮಾಡಿ ನೋಡಿ. ನಮ್ಗೆ ಸಣ್ಣ ಸಣ್ಣ ವಿಷಯಗಳಿಗೆ ಆಗೋದಿಲ್ಲ. ಆದ್ರೆ ಯೇಸು ರಕ್ತವನ್ನು ಕೂಡ, ಪ್ರಾಣ ಇರೋದೆಲ್ಲಿ? ರಕ್ತ. ಹೌದಾ? ತಮ್ಮ ಒಂದು ತೊಟ್ಟು ರಕ್ತದ ಕಣ ಇಟ್ಟುಕೊಳ್ಳದೆ ಯಾರಿಗಾಗಿ? 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 ನನಗಾಗಿ, ನನಗಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲಾದ್ರೂ ನಮ್ಗೆ ಏನಾದ್ರೂ ಒಂದ್ ಸ್ವಲ್ಪ ತಾಕ್ಬಿಟ್ರೆ, ಯಾರಾದ್ರೂ ಬಂದು ಟಚ್ ಮಾಡ್ಬಿಟ್ರೆ, ಒಂದ್ ಸ್ವಲ್ಪ ಕಾಲಲ್ಲೆಲ್ಲಾದ್ರೂ ರಕ್ತ ಬಂದ್ಬಿಟ್ರೆ, ಆಕ್ಸಿಡೆಂಟ್ ಆಯ್ತು ಬಂದ್ಬಿಡ್ತು, ನೋಡಿ ಎಷ್ಟು ರಕ್ತ ಹೋಯ್ತು, ಎಷ್ಟು ಏಟಾಯ್ತು, ಎಷ್ಟು ಪೆಟ್ಟಾಯ್ತು. ಆ ರಕ್ತವನ್ನ ಪ್ರೀತಿಯಿಂದ, ಆ ರಕ್ತ ಕೂಡ ನಮಗಾಗಿನೇ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆ ಒಂದೊಂದು ತೊಟ್ಟು ರಕ್ತವೂ ಕೂಡ ಆ ಪ್ರೀತಿ ನಿಜ ಮಾಡಬೇಕು. ಯೇಸು ಕ್ರಿಸ್ತರು ನಾನು ಪಾಪದಿಂದ ದುರ್ಬಲಳಾಗಿದ್ದಾಗಲೇ ನನಗಾಗಿ ನಿಯಮಿತ ಕಾಲದಲ್ಲಿ ಬಂದು ತನ್ನ ಪ್ರಾಣವನ್ನು
ಪ್ರಾಣವನ್ನ ಕೊಟ್ರಂತೆ. ಪ್ರಾಣ ಬೇರೆ ಏನೂ ಅಲ್ಲ, ತನ್ನ ಜೀವವನ್ನ ಕೊಟ್ರಂತೆ ಪ್ರಿಯರೇ. ಇವತ್ತು ನಾವ್ಯಾರು ಕೂಡ ಏನು ಪ್ರಯೋಜನ? ಈಗ ನನ್ನ ಜೀವ ಕೊಟ್ಟು ಇನ್ನೊಬ್ಬರನ್ನ ಉಳ್ಸಕ್ಕಾಗತ್ತಾ? ನಾನು ಹೇಳ್ತಾ ಇರೋದು ಕೊಟ್ಟು ಜೀವ ಉಳಿಸೋದಲ್ಲ, ನನ್ನ ಪಾಪ ಜೀವನವನ್ನ, ನನ್ನ ನಿತ್ಯ ಜೀವಕ್ಕೆ ಮಾರ್ಗವನ್ನ ಆಗುತ್ತಾ ನನ್ನಿಂದ? ಖಂಡಿತ ಆಗೋದಿಲ್ಲ. ಯಾರಿಗಾಗೋದು? ಯೇಸುವಿಗೆನೆ. ಈ ಸಾಲುಗಳು ಯಾವಾಗ ನಾನು ಪಾಪದಿಂದ ದುರ್ಬಲನಾಗಿದ್ದಾಗಲೇ ಸರಿಯಾದ ಸಮಯಕ್ಕೆ ಬಂದು ನನಗಾಗಿ ಪ್ರಾಣ ತ್ಯಾಗ ಮಾಡಿದರು. ತ್ಯಾಗ ಮಾಡಿದರು. ಆಮೇಲೆ ನೋಡಿ, ನೀತಿವಂತನಿಗಾಗಿ ಒಬ್ಬನು ತನ್ನ ಪ್ರಾಣ ಕೊಡೋದು ವಿರಳ, ಕೊಡೋದಿಲ್ಲ ಅಂತೆ. ಪ್ರೈಸ್ ದಿ ಲಾರ್ಡ್. ಕೂಡ ಅಂದ್ರೆ ಏನ್ ಬೇಕಾದ್ರೂ ಬಿಟ್ಕೊಡ್ತೀವಿ, ಆದ್ರೆ ನಮ್ಮ ಪ್ರಾಣ, ಉಸಿರು ಅಂತ ಬರುವಾಗ, ನನ್ನ ಜೀವ ಕೊಡಬೇಕು ಅಂತ ಬಂದಾಗ ಖಂಡಿತ ನಾವು ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ಒಮ್ಮೆ ಆಲೋಚನೆ ಮಾಡ್ತೀವಿ, ಅಯ್ಯೋ ಜೀವ ಹೋಗ್ಬಿಟ್ರೆ ಮತ್ತೆ ನಾನು ಬದುಕೋದು ಹೆಂಗೆ, ನಾನು ಜೀವಿಸೋದು ಹೆಂಗೆ? ಬಂದೇ ಬರುತ್ತೆ. ಸಾಧ್ಯ ಇಲ್ಲ. ಒಂದು ವೇಳೆ ಪ್ರಾಣ ಕೆಲವರು ಪ್ರೀತಿ ಮಾಡೋರು ಪ್ರಾಣ ಕೊಟ್ಟಿದ್ದಾರೆ. ಆ ಪ್ರೀತಿ ಲೋಕದ ಪ್ರೀತಿ, ದೈವ ಪ್ರೀತಿ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ದೇವರು ಹೇಳ್ತಿದ್ದಾರೆ, ಆದರೆ ಹಾಗಾದ್ರೆ ಅವರಿಗೆ ಆ ಪ್ರೀತಿ, ಅವರ ಒಳಗಡೆ ಆ ಪ್ರೀತಿ ಕ್ರಿಯೆ ಮಾಡಿರ್ಬೋದು. ಆ ಕ್ರಿಸ್ತನ ಪ್ರೀತಿ ಅವರು ಪುನಃ ಹೇಳ್ತಿದ್ದಾರೆ, ಪಾಪಿಯಾಗಿರುವಾಗಲೇ, ನಾನಿನ್ನು ದ್ರೋಹಿಯಾಗಿ ನೀತಿವಂತನಾಗಿರುವಾಗಲೇ, ನಾನು ಇರುವಾಗಲೇ ಮನುಷ್ಯ ಇಲ್ಲಿ ಸಿಕ್ಕಿದ ಟ್ರೈ ಮಾಡಿ ಬಚಾವ್ ಮಾಡ್ಬೋದಾಗಿದೆ. ಏನು ಮಾಡೋಕ್ಕಾಗಲ್ಲ, ಪಾತಾಳಕ್ಕೆ ಬಿದ್ದುಬಿಟ್ಟಿದ್ದಾನೆ, ನಮ್ಮ ಕೈಲಾಗಲ್ಲ ಅಂತ ಸುಮ್ಮನೆ ಆಗ್ಬಿಡ್ತೀವಿ, ಆಮೇಲೆ ಮಾಡ್ಕೊಂಡು ಬಂದ್ಬಿಡ್ತೀವಿ. ಆದ್ರೆ ಯೇಸು ಸ್ವಾಮಿ ಎಲ್ಲಿ ನಮ್ಮನ್ನ ಕಾಪಾಡಿದ್ದು ಅಂದ್ರೆ ಪಾತಾಳದಿಂದ. ಪ್ರೈಸ್ ದಿ ಲಾರ್ಡ್. ಅಲ್ಲಿಗೂ ಬಿಡ್ಲಿಲ್ಲ, ಅವ್ರು ಹೋದ್ರು ಅಲ್ಲಿಗೂ. ಹಲ್ಲೆಲೂಯಾ. ಯಾಕೆಂದ್ರೆ ನಾವೆಲ್ಲಿ ಅವನ ಜೊತೆ, ಆದ್ರಿಂದ ಅಲ್ಲೇನೆ ಬಂದು ಅವನನ್ನು ನಾಶಪಡಿಸಿ ನನಗಾಗಿ ಜೀವ ಕೊಟ್ಟು ನನ್ನನ್ನು ಅಷ್ಟು ಮಾತ್ರ ನನ್ನನ್ನು ದೇವರು ಪ್ರೀತಿಸುವವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಾನಿನ್ನು ಪಾಪಿಯಾಗಿರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು. ಈ ಕಾರ್ಯದಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯೇಸು ಸ್ವಾಮಿ ಇಲ್ಲಿ ಹೇಳ್ತಿದ್ದಾರೆ, ಇದರಿಂದ ಯೇಸುವಿಗೆ ನಮ್ಮ ಮೇಲಿರುವ ಪ್ರೀತಿ ಎಂಬುದು ವ್ಯಕ್ತವಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತರು ಬಾಯಿಂದ ಮಾತನಾಡಿ, ಬಾಯಿಂದ ಹೇಳಿ ಸುಮ್ಮನೆ ಆದ ದೇವರಲ್ಲ ಪ್ರಿಯರೇ. ತಂದೆ ದೇವರು, ನಾನು ಲೋಕವನ್ನು ಎಷ್ಟಾಗಿ ಪ್ರೀತಿಸ್ತೇನೆಂದ್ರೆ ನನಗಿಂತ ಒಬ್ಬನೇ ಮಗನನ್ನ ನಾನು ದಾರಿ ಎರಿತೇನೆ. ಯಾರಿಗಾಗಿ? ಇಲ್ಲಿ ಮಾತ್ರವಲ್ಲ, ಈ ಪ್ರಪಂಚದಲ್ಲಿರುವ ಜನಗಳಿಗಾಗಿ ಯೇಸು ಕ್ರಿಸ್ತರನ್ನ ಬಲಿಯಾಗಿ ಅರ್ಪಿಸಿದರು ತಂದೆ ದೇವರು. ಕಾರಣ ಮಾಡಿದರು ಏನಂತ? ಈ ಮಗನ ಮುಖ ಏನ್ ಮಾಡ್ತೇನೆ? ರಕ್ಷಣೆಗೆ ತರ್ತೇನೆ. ಆ ರಕ್ಷಣಾ ವಿಶ್ವಾಸ ಇಡ್ತಾರೋ ಅವರೆಲ್ಲರೂ ಕೂಡ
ವಾಕ್ಯ ನಾವು ಓದುವ ಈ ಒಂದು ಅರಿವು ಆಗ್ಬೇಕು. ಯೇಸು ಕ್ರಿಸ್ತರು ನನಗಾಗಲೇ ನನಗಾಗಿ ಬರೀ ಮಾತಿಂದ ಅಲ್ಲ, ಬರೀ ಮಾತಿಂದ ಹೇಳಿದ್ ಮಾತ್ರ ಅಲ್ಲ, ಅವರು ಹೇಳಿದ ರೂಪದಲ್ಲಿ ಮಾಡಿ ತೋರಿಸಿದ್ರು. ಅದೇ ರೀತಿ ದೇವರ ವಾಕ್ಯವನ್ನು ಕೇಳಿಸಬಾರದು, ಆ ದೇವರ ವಾಕ್ಯದಲ್ಲಿರುವ ಪ್ರೀತಿಯನ್ನ ಅನುಭವಿಸುವ ಮಕ್ಕಳು ನಾವು ಒಬ್ಬೊಬ್ಬರಾಗಬೇಕು. ಬರೀ ಕ್ರೈಸ್ತರು ಅಂತ ಹೇಳಿ ಹೆಸರಿಗೆ ನಾವು ಜೀವಿಸ, ಅವರು ಹೇಳಿದ್ದನ್ನ ಮಾಡಿ ತೋರಿಸಿದ್ರು ತಮ್ಮ ಜೀವಿತದಲ್ಲಿ. ಅದೇ ಪ್ರಕಾರ ಕ್ರೈಸ್ತ ಮಕ್ಕಳಾದ ನಾವು ಆತನ ನಾವು ಒಬ್ಬೊಬ್ಬರು ಆಗ್ಬೇಕು ಪ್ರಿಯರೇ. ಇಲ್ಲಾಂದ್ರೆ ನಮ್ಮ ಜೀವನ ವ್ಯರ್ಥ. ಆದ್ದರಿಂದ ತಂದೆ ದೇವರು ಹೇಳಿದ ಮಾತನ್ನ ಯೇಸುವಿನ ಮುಖಾಂತರ ಪೂರೈಸಿದ್ರವರು. ಈ ಲೋಕವನ್ನ ನಾನು ಎಷ್ಟಾಗಿ ಪ್ರೀತಿಸಿದ್ದೆ ಅಂದ್ರೆ ಒಬ್ಬನೇ ಮಗನನ್ನ ನಾನು ಬಲಿ ಕೊಡ್ತೇನೆ, ಯಾಕೆಂದ್ರೆ ಯಾರೊಬ್ಬರು ನಾಶ ಆಗಬಾರದು, ಎಲ್ಲರೂ ಕೂಡ ಈ ಪ್ರೀತಿಯನ್ನ ಅಂದ್ರೆ ನನ್ನ ಪ್ರೀತಿಯನ್ನ ನನ್ನ ಮಗನ ಮುಖಾಂತರ ನಿಮ್ಮ ಒಬ್ಬೊಬ್ಬರ ಹೃದಯದಲ್ಲಿ ನನ್ನ ಪ್ರೀತಿ ನನ್ನ ಮಗನ ಮುಖಾಂತರ ಅನುಭವಿಸಬೇಕು. ನೀವು ಆ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸಬೇಕು. ಇದೇ ನಿಜವಾದ ಕ್ರಿಸ್ತಿಯ ಜೀವನ ಅಂತೇಳಿ ತಂದೆ ದೇವರು ಯೇಸುವಿನ ಮುಖಾಂತರವಾಗಿ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ, ಕಾರ್ಯರೂಪದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಧ್ಯಾನದಲ್ಲಿ ನಾನು ನೀವು ಮಾಡಬೇಕಾದ ಒಂದೇ ಒಂದು ಕಾರ್ಯ, ಯೇಸುವೆ ಸಂತ ಪೌಲರು ಹೇಳಿದ ಹಾಗೆ ಜ್ಞಾನವನ್ನ ಮೀರಿದ ಆ ನಿನ್ನ ಪ್ರೀತಿಯನ್ನ ನಾನು ಕೂಡ ನನ್ನ ಹೃದಯದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನನಗೂ ಆ ಪ್ರೀತಿ ಅನುಭವ ಆಗಬೇಕು. ನಾನು ಕೂಡ ಸಂತ ಪೌಲರಾಗಿ ಮಗಳು ಅಂತ ಒಂದು ಪ್ರೀತಿಯಿಂದ ಈ ಧ್ಯಾನದಲ್ಲಿ ನನ್ನನ್ನು ತುಂಬಿಸಿರಿ ಅಂತ ಹೇಳಿ ನಾವೆಲ್ಲರೂ ಕೂಡ ಇದ್ದೇವೆ. ಮುಚ್ಚಿ ಒಮ್ಮೆ ಧ್ಯಾನ ಮಾಡಿ ನೋಡಿ. ಜ್ಞಾನವನ್ನ ಮೀರಿದ ಪ್ರೀತಿ ಯೇಸು ಪ್ರೀತಿ. ಯಾರೊಬ್ಬರು ನಾಶವಾಗಬಾರದು ಅಂತ ದೇವರು ತನಗಿದ್ದ ಯೇಸುವನ್ನ ನಾನು ಜಾಗದಲ್ಲಿ ಅವರನ್ನ ಬಲಿ ಕೊಟ್ಟು ಜೀವಂತವಾಗಿ ಉಳಿಸಿದ್ದಾರೆ. ಇವತ್ತು ನಾನು ಜೀವದಿಂದ ಇರುವುದು ಅವರ ಕರುಣೆಯಿಂದಾಗಿದೆ, ಅವರ ಪ್ರೀತಿಯಿಂದಾಗಿದೆ. ದುರ್ಬಲನಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಉಳಿಸಿದ್ದಾರೆ. ಆ ಪ್ರಾಣ ಯೇಸುವಿನ ರಕ್ತದ ಕಣಗಳಲ್ಲಿದೆ. ಆ ಕಲ್ವಾರಿಯಲ್ಲಿ ತೂಗಾಡುವ ಯೇಸುವನ್ನು, ಆ ಪ್ರೀತಿಯನ್ನು ಒಮ್ಮೆ ನೋಡಿ ಪ್ರಿಯರೇ. ಆ ಪ್ರೀತಿಯನ್ನು ಅನುಭವಿಸಿದಳು ಮಗ್ದಲದ ಮರಿಯಳು. ಅವಳೆಲ್ಲ ಕಡೆ ಪ್ರಯತ್ನ ಪಟ್ಟು ಕೊನೆಗೆ ನಂಬಿದ್ಲು, ಅವಳು ಅನುಭವಿಸಿ. ಆ ಪ್ರೀತಿಯಿಂದ ನಿಮ್ಮನ್ನು ತುಂಬಿಸ್ಲಿಕ್ಕೆ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ಯೇಸು. ನಿಮ್ಮನ್ನು ಕೂಡ ತುಂಬಿಸ್ಲಿಕ್ಕಾಗಿ ಕರ್ಕೊಂಡ್ಬಂದಿರೋ ಯಾರೋ ಬೇರೆ ಎಲ್ಲವನ್ನ ಬದಿಗೊತ್ತಿ ನನಗೆ ಕ್ರಿಸ್ತನ ಪ್ರೀತಿ ಬೇಕು ಅಂತ ತವಕ ಪಡ್ತಿರೋ ಅವರಿಗೆ ಮಾತ್ರ ಸಿಗ್ತದೆ ಪ್ರಿಯರೇ. ಆ ಕ್ರಿಸ್ತನ ಪ್ರೀತಿಯ ಅನುಭವ ಈ ಧ್ಯಾನದಲ್ಲಿ ನನಗಾಗಬೇಕು. ಅವ್ರು ಹೇಳ್ತಾರೆ, ಶಿಲುಬೆಯಿಂದ ನೋಡಿ ನಮ್ಮನ್ನು ಹೇಳ್ತಾರೆ, ನಿನ್ನ ರಕ್ತದ ಕಣಕಣಗಳು ನನ್ನನ್ನೇ ಬೇಕೆಂದವು, ಯಾಕಯ್ಯ ನನ್ನ ಪ್ರೀತಿ
ಎಷ್ಟು ಪ್ರೀತಿ ಪ್ರಿಯ ಸಹೋದರ ಸಹೋದರಿ. ಆ ಶರೀರದಲ್ಲಿ ಸುರಿಯಲ್ಪಡುತ್ತಿರುವ ಒಂದೊಂದು ತೊಟ್ಟು ರಕ್ತದ ಕಣಕಣಗಳು ನಿನ್ನನ್ನೇ ಇವತ್ತು ನೀವು ಹೃದಯವನ್ನು ತೆರೆದುಕೊಟ್ಟು ಆ ಪ್ರೀತಿಯನ್ನ, ಈ ಲೋಕದ ಪ್ರೀತಿ, ಅಣ್ಣ ತಮ್ಮ ತಂಗಿ ಇವರ ಪ್ರೀತಿ ನೀವು ಅನುಭವಿಸಿದ್ದೀರಾ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಪಾಪಿ ಆಗಿರುವಾಗಲೇ ಸರಿಯಾದ ಸಮಯಕ್ಕೆ ಬಂದು ಪ್ರಾಣ ಕೊಟ್ಟು ಕ್ರಿಸ್ತನ ಪ್ರೀತಿ ನಮಗೆ ಅನುಭವ ಆಗಬೇಕು ಪ್ರಿಯ. ಇವತ್ತು ಆ ಪ್ರೀತಿಯ ದೇವರು ಯೇಸು ನಿಮ್ಮ ಮುಂದೆ ಇದ್ದಾರೆ, ನಿಂತು ಹೇಳ್ತಿದ್ದಾರೆ, ರಕ್ತದ ಕಣಕಣಗಳು ನನ್ನನ್ನೇ ಬೇಕೆಂದು ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ, ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ, ಬದುಕೋದ ಅದು ನಿನಗಾಗಿ ಈ ಜೀವವು, ನೀನೆ ಅದು ನಿನಗಾಗಿ ಈ ಜೀವವು, ಸೇವೆಗೆ ಏನನ್ನು ಕಂಡು ನನ್ನಲ್ಲಿ ಇಷ್ಟು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಬದುಕೋದಾದರೆ ಅದು ನಿನಗಾಗಿಯೇ ಈ ಜೀವವು, ನಿನ್ನ ಸೇವೆಗೆ ಬದುಕೋದಾದರೆ ಅದು ನಿನಗಾಗಿಯೇ ಈ ಜೀವವು, ನಿನ್ನ ಸೇವೆಗೆ ಏನನ್ನು ಕಂಡು ನನ್ನ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿದ್ದು ಆತ್ಮದಿ ಅಲಂಕರಿಸಿದೆ. ಹೋದಾದರೆ ಅದು ನಿನಗಾಗಿಯೇ ಈ ಜೀವವು, ಸೇವೆಗೆ ಬಯಸುವೆ. ಈ 2 ದಿವಸಗಳ ಧ್ಯಾನದಲ್ಲಿ ಅನುಭವ ಒಬ್ಬೊಬ್ಬರಲ್ಲಿ ಉಂಟಾಗ, ಒಬ್ಬೊಬ್ಬರು ಆ ಕಲ್ವಾರಿ ಪ್ರೀತಿಯಿಂದ, ಪರಲೋಕದ ಪ್ರೀತಿಯಿಂದ ತುಂಬಲ್ಪಡಲಿ ಅಪ್ಪ. ಆ ಪ್ರೀತಿಯನ್ನು ಅನುಭವಿಸಿದಾಗ ಮಾತ್ರವೇ ಮಕ್ಕಳಾಗಿ ಜೀವಿಸಲು ಸಾಧ್ಯ ಅಪ್ಪ. ತುಂಬಿಸ್ರಿ ಅಪ್ಪ. ಇವರ ಮುಖಾಂತರ ಇವರ ಕುಟುಂಬಗಳಲ್ಲಿರುವ ಪ್ರತಿಯೊಬ್ಬರಲ್ಲಿ ನಿನ್ನ ಪ್ರೀತಿ ಅನುಭವ ಆಗಲಿ ಅಪ್ಪ. ಪ್ರತಿಯೊಂದು ಕುಟುಂಬಗಳಲ್ಲಿ ಪರಲೋಕ ರಾಜ್ಯ ಸ್ವೀಕಾರವಾಗಲಿ ಅಪ್ಪ. ಪ್ರತಿಯೊಂದು ಮಗನು ಮಗಳು ಸ್ವರ್ಗ ರಾಜ್ಯದ ಮಕ್ಕಳಾಗಿ ಅಪ್ಪ, ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಆಮೆನ್. ಪ್ರೈಸ್ ದಿ ಲಾರ್ಡ್.